ಯಪ್ಪ ಏನಿಟ್ಟುಂಟೆ ನನ್ನ ಮಗನ ಏನಿಲ್ಲ ಯಪ್ಪ ಒಬ್ಬನ ಮಗ ಮೂರು ಮಂದಿ ಅದ್ರಾಗ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಮದುವೆ ಮಾಡಿರಿ ಇಲ್ಲ ಯಪ್ಪ 22 ವರ್ಷ ಮಗನ ಅಂದ್ರೆ ಏನು ಮದುವೆ ಈ ಥರ ಮಾಡ್ಬೇಕು ಮಗ ಒಬ್ಬನ ಮಗ ಯೋಚನೆ ಇದ್ರೂ ವಯಸ್ಸಕ್ಕೆ ಬಂದಿಂದ ಮಾಡ್ತಿದ್ದೆ ವಯಸ್ಸಕ್ಕೆ ಬಂದಿಂದ ಮಾಡ್ತಿದ್ದೆ ಅಂದ್ರೆ ಹೆಣ್ಮಕ್ಳು ಇದ್ದಾರೆ ಅದು ಮಾಡ್ಯಾವ್ರಿ ನಾ 2 ಮಂದಿ ಒಬ್ಬನ ಇದ್ರೆ ಒಬ್ಬ ಆಗ ಏಸನ್ ಬರ್ತಡೆ ಮಾಡಕ್ಕೆ ಹೋದ್ರಿ ನಿನ್ನೆ ಎಲ್ಲಿಗೆ ಹೋಗಿ ಬಂದೆ ಬರ್ತಂತಡಿ ಅಂತ ಮತ್ತು 12 ಗಂಟೆಗೆ ಫೋನ್ ಹಚ್ಚಿನ್ರಿ ಬಂದು ತಡಿಬೇವು ಅಂದಾನ ಯಪ್ಪ 5 ನಿಮಿಷ ಅನ್ನೋದ್ರಾಗ ಮತ್ತೆ ಒಳ್ಳೆ ಸುದ್ದಿ ಇಲ್ಲ ಬರ್ತಂತಡಿ ಅನ್ನೋದು ಅಷ್ಟೇ ಗೊತ್ತು ಯಪ್ಪ ನಾವು ಹುಡುಗದ್ರಾಗ ಇವನ್ ಕತ್ತಿನ ಮುಗಿದಿತ್ತು ಯಪ್ಪ ಊಟ ಮಾಡೇನ್ರಿ ಊಟ ಮಾಡಿ ಏನು ಮಾಡ್ತೀವಿ ಬರ್ತ್ಡೇ ಮಾಡ್ತೀವಿ ಎಷ್ಟು ಬರ್ತ್ಡೇ ಅಂತ ಹ್ಞೂ ಕತ್ತಲ್ದಾಗ ಏನು ಮಾಡ್ತೀರಿ ಬರ್ರಿ ಅಂದೆ ಯಪ್ಪ ಬರ್ತಡಿ ಒಳ್ಳೆ ಅಂತ ಓನ ಯಪ್ಪ 12 ಗಂಟೆ ಮಟನ ಅಲ್ಲೇ ಇದ್ನ ಯಪ್ಪ 12 ಗಂಟೆಗಿಂದ ಫೋನ್ ಹಚ್ಚಿದ್ದೆ ಯಪ್ಪ ನನ್ನ ಫೋನಿನ ಕೊಟ್ಟಾಗ ನನ್ನ ಮಗ ಬಂದಿದ್ರೆ ಸೇನೆ ಹಾಕಿದ್ನ ಯಪ್ಪ ಅವ್ರ ಕೈ ಬಿಟ್ಟಿಲ್ಲನ ಯಪ್ಪ ಅಲ್ಲಿ ಯಾರು ಹಗ್ಗ ಹಚ್ಚಿಡ್ದಿದ್ರನ ಯಪ್ಪ ಅಲ್ಲಿ ಯಾರು ಅವ್ರ ಕಾಲು ಕಟ್ಟಿದ್ರನ ಯಪ್ಪ ನನ್ನ ಮಗ ಮನೆಗೆ ಬರಲಿಲ್ಲ ಯಪ್ಪ ಹಿಂದೆಗಡೆ ಮಂದಿ ಚೀರಾಡೋದು ನೋಡು ಅನ್ನೆ ಯಪ್ಪ ಅಲ್ಲೇ ನನ್ನ ಮಗನ ಕತ್ತಿ ಮುಗಿದಿತ್ತು ಯಪ್ಪ ದವಾಖಾನಿಗೆ ಹೋಗೋದ್ರಾಗ ನನ್ನ ಮಗ ಇಲ್ರಿ ಯಪ್ಪ ಮಾಡ್ಕೊಂತ ಬರ್ತಿದ್ರಿ ಯಪ್ಪ ವರ್ಷನೂ ಮಾಡ್ತಿದ್ರೆ ಯಪ್ಪ ಕೆಲಸ ಮಾಡ್ಕೊಂತ ಮಾಡ್ತಿದ್ರು ಹ್ಞೂ ಕೆಲಸ ಹೊಲ ಮನೆ ಕೆಲಸ ಮಾಡ್ತಿದ್ರ ಅವತ್ತಿನ ದಿನ ಬಂದಿಟ್ಟು ಕೆಲಸ ಮಾಡೋದು ಅದನ್ನು ಮಾಡೋರು ಸಂಬಂಧ ಕೆಲಸ ಏನ್ರಿ ಕೆಲಸ ಇದ್ದಿದ್ದಿಲ್ರಿ ಕೆಲಸಕ್ಕೆ ಬಂದಿತ್ತು ಯಪ್ಪ ಒಬ್ಬನ ಮಗ ಒಬ್ಬನ ರೀ ಏನು ಓದಿದ್ನ ಯಪ್ಪ 10ನೇ ಮಟ್ಟ ಅಷ್ಟ ಕಲ್ತಿದ್ನ ಆಮೇಲೆ ಶಾಲೆಗೆ ಹೋಗಿಲ್ರಿ ಹೊಲ ಮನೆ ಕೆಲಸ ಕಲೀಲಿಲ್ಲ ಯಪ್ಪ ಮತ್ತು ಕಲಿಯಾಕ ನೀವು ದೈದಾಗಿ ಇರ್ಲಿ ಬಿಡ ಅನ್ನೆ ಯಪ್ಪ ನೀ ದುಡ್ಕಂಡು ತಿಂತಾನೆ ಅಂದ್ರೆ ದುಡಿದು ಬಿಡಪ್ಪ ಅನ್ನೆ ಯಪ್ಪ ಎಷ್ಟೋ ಸಲ ಹೋಗಿ ಕಳಿಸಿ ಬಂದ್ರೆ ಶಾಲೆಗೆ ಹೋಗಲಿಲ್ಲ ಯಪ್ಪ ಅವ ನನಗೆ ಇಲ್ಲಿ ಎಡೆ ಇಟ್ಟು ಹೋಗಾಕ ಅವನ್ನ ಯಪ್ಪ ಅವನ್ಲಿದ್ದ ನಾವು ಅಂತಿದ್ವಿ ಯಪ್ಪ ನಾವು ಎಡಗಡ್ಡ ಎತ್ತೆ ಯಪ್ಪ ಅವ ಕೊಟ್ಟು ಮನೆಗೆ ಹೋಗಿದ್ರ ಯಪ್ಪ ಅವ್ರು ಈಗ ಮನೆ ತನಕ ಬಂದಿದ್ರ ಯಪ್ಪ ನನ್ನ ಮನೆಗೆ ಬರ್ತದೆ ಯಪ್ಪ ನನಗೆ ಕೊಟ್ಟು ಹೋಗ್ಯಾನ್ರಿ ಯಪ್ಪ ಅವ್ನು 2 ಮಕ್ಕಳಿಗೆ ಸಸ್ತಾನ ಕೂಡ ನನ್ನ ಕೈಯಾಗ ಕೊಟ್ಟಾನ ಯಪ್ಪ ಇತ್ಗೆಂದು ಆಡಿಸ್ಯವ್ವ ನೀನಂತ ಹೇಳ್ಯಾನ ಯಪ್ಪ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.